ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮಲ್ಲಿರುವಂಥ ಗೊಂದಲಗಳ ಬಗ್ಗೆ, ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಗೊಂದಲಗಳಿದೆ ಆ ಒಂದು ಗೊಂದಲದ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಪರ್ಸ್ನಲ್ ಆಗಿ ಯಾರಿಗೆಲ್ಲ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪರ್ಸನ್ ಬಗ್ಗೆ ನೀವೇನಾದರೂ ರೀಡಿಂಗ್ನ ನೋಡ್ತಾ ಇದ್ರೆ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ, ಅವ್ರ ಫೋಟೋನ ಫೋಟೋ ಇದ್ದರೆ ನೋಡಿ, ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅಥವಾ ನೀವು ಬೇರೆ ಯಾವುದೋ ವಿಷಯದಲ್ಲಿ ನೀವು ಗೊಂದಲಕ್ಕೆ ಇದ್ದೀರಾ, ಈಗ ಮನೆ ಕಟ್ಟೋ ವಿಷಯದಲ್ಲಿರ್ಬೋದು, ಅಥವಾ ದುಡ್ಡಿನ ವಿಚಾರದಲ್ಲಿರ್ಬೋದು, ಅಥವಾ ಜಾಬ್ ರಿಲೇಟೆಡಲ್ಲಿರ್ಬೋದು. ಓಕೆನಾ, ಯಾವ ಒಂದು ವಿಷಯಕ್ಕೆ ನೀವು ನಿಮ್ಮ ಲೈಫಲ್ಲಿ ಈಗ ನಡೀತಿರುವಂಥ ಯಾವ ಗೊಂದಲ ಇದೆ, ನಿಮ್ಮ ಮನಸ್ಸಲ್ಲಿ ಇವಾಗ ಯಾವ ಗೊಂದಲ ಇದೆ ಅದನ್ನು ನೆನಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ವ್ಯಕ್ತಿ ಆಗಿದ್ರೆ ಅಥವಾ ನಿಮ್ಮ ಗೊಂದಲಗಳು ಏನಿದೆ ಅದನ್ನ ನೆನಪಿಸ್ಕೊಳ್ಳಿ. ಓಕೆ, ಇವಾಗ ನಿಮ್ಮ ಒಂದು ಪರಿಸ್ಥಿತಿಗೆ ಆ ಗೊಂದಲಗಳು ಏನಿದೆ. ಓಕೆ ಓಕೆ, ನಿಮ್ಮ ಲೈಫಲ್ಲಿರುವಂಥ ವ್ಯಕ್ತಿ ಸಡನ್ ಆಗಿ ನಿಮ್ಮಿಂದ ದೂರ ಆಗಿರುವಂಥದ್ದು ರೀಸನ್ ಹೇಳಿದ್ದೇನೆ. ಓಕೆನಾ, ಇಲ್ಲಿ ರೀಸನ್ ಓಕೆ, ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು. ಓಕೆ, ನಿಮ್ಮ ಪರ್ಸನಿಗೆ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ನಿಮ್ಮ ಲೈಫಿಗೆ ಸಮಥಿಂಗ್ ನಿಮಗೆ ಸಿಗಬಾರ್ದು ಅಥವಾ ನಿಮಗೆ ಅದು ದಕ್ಕಬಾರ್ದು ಅನ್ನೋಂಥ ಒಂದು ಉದ್ದೇಶದಲ್ಲಿ ಸಮಥಿಂಗ್ ಇಲ್ಲಿ ಕೆಲವೊಬ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ಸಡನ್ ಆಗಿ ದೂರ ಆಗಿರುವಂಥದ್ದು, ಮಾತುಕತೆ ಎಲ್ಲ ಸ್ಟಾಪ್ ಮಾಡಿರುವಂಥದ್ದು, ಏನು ರೀಸನ್ ಹೇಳಿದ್ದೇನೆ ನಿಮ್ಮಿಂದ ದೂರ ಆಗಿರುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಎಸ್, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರುವಂಥದ್ದು. ಇಲ್ಲಿ ಥರ್ಡ್ ಪಾರ್ಟಿನ ನಂಬಿಟ್ಟು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನೀವು ಮನೆ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಸಮಥಿಂಗ್ ಏನೋ ಒಂದು ದುಡ್ಡಿನ ವ್ಯವಹಾರದಲ್ಲಿ ನಿಮ್ಮ 3ನೇ ವ್ಯಕ್ತಿನ ನಂಬಿಟ್ಟು ಅಥವಾ 3ನೇ ವ್ಯಕ್ತಿಗೋಸ್ಕರ ದುಡ್ಡನ್ನ ಕೊಟ್ಟಿರುವಂಥದ್ದು. ಆ ದುಡ್ಡು ನಿಮಗೆ ಇಲ್ಲಿ ವಾಪಸ್ ಸಿಗತ್ತಾ ಇಲ್ವಾ? ತುಂಬಾ ನೀವು ಇಲ್ಲಿ ಕಷ್ಟಪಟ್ಟು ದುಡ್ದಂಥ ದುಡ್ಡು, ಅದು ಕೂಡಿಟ್ಟಂಥ ದುಡ್ಡು, ಗೋಲ್ಡ್ ಆಗಿರ್ಬೋದು. ಓಕೆ, ಅದು ಇದ್ದಕ್ಕಿದ್ದಂಗೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಪ್ರೀತಿ ಅಂತ ಹೇಳ್ಬಿಟ್ಟು, ಅಥವಾ ಸಮಥಿಂಗ್ ನಿಮಗೊಂದು ಕಾಳಜಿ ತೋರಿಸ್ಬಿಟ್ಟು ಏನೋ ಹೇಳ್ಬಿಟ್ಟು ನಿಮ್ಮ ಹತ್ರ ಅವರು ದುಡ್ಡಿನ ಅವ್ರಿಗೆ ಬೇಕಾಗಿರೋಂಥ ದುಡ್ಡಿನ ಅವಶ್ಯಕತೆನ ನಿಮ್ಮಿಂದ ಇಸ್ಕೊಂಡಿರುವಂಥದ್ದು. ಆ ಥರ ಇಲ್ಲಿ ಏನೋ ಕಾಣಿಸ್ತಾ ಇದೆ. ಬಟ್ ನಿಮಗೆ ಅದು ಮನಸ್ಸಲ್ಲಿ ಕೊರಗ್ತಾ ಇದೆ, ಆ ದುಡ್ಡು ನಿಮಗೆ ವಾಪಸ್ ಸಿಗತ್ತಾ, ಸಿಗ್ಬಹುದಾ, ಯಾವಾಗ ಸಿಗ್ಬಹುದು, ಆ ವ್ಯಕ್ತಿನ ನೀವು ಮೋಸ ಮಾಡ್ತಾರಾ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಯಾರನ್ನ ನಂಬಿ ಅಥವಾ ಏನು ಅವರಿಗೆ ಸಹಾಯ ಮಾಡಿದ್ದೀರಾ, ಅಥವಾ ಏನು ಪ್ರೀತಿ ಕೊಟ್ಟಿದ್ದೀರಾ ಇರ್ಬೋದು, ಅಥವಾ ದುಡ್ಡು ಕೊಟ್ಟಿದ್ದಿರ್ಬೋದು, ಏನು ನಿಮ್ಮಿಂದ ಅವರಿಗೆ ಕೊಟ್ಟಿದ್ದೀರಾ ಅದು ನೋಡಿ, ನಿಮ್ಮಿಂದ ಏನು ಅವರಿಗೆ ಕೊಟ್ಟಿರೋವಂಥದ್ದು ಅದು ಟ್ರೂ ಆಗಿರುವಂಥದ್ದು. ನೀವು ಯಾವುದೇ ರೀತಿಯಾದಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಅಥವಾ ಕೆಟ್ಟದಾಗಬೇಕು ಅಂತ ಹೇಳಿ ಇರ್ಬೋದು, ಆ ಥರ ನಿಮ್ಮ ಉದ್ದೇಶ ಇರಲಿಲ್ಲ, ಇಂಟೆನ್ಷನ್ ಇರಲಿಲ್ಲ. ಇಲ್ಲಿ ನಿಮ್ಮ ಮನೆ ವಿಷಯದಲ್ಲಾದರೂ ಕೂಡ ಅಷ್ಟೇ, ನೀವು ಕಷ್ಟಪಟ್ಟಂಥ ದುಡ್ಡದು, ಕಷ್ಟಪಟ್ಟು ದುಡ್ದಂಥ ದುಡ್ಡದು. ಓಕೆ, ಇಲ್ಲಿ ರಿಲೇಶನ್ಶಿಪ್ ಅಂತ ಹೇಳಿ ನೀವು ಕಷ್ಟಪಟ್ಟು ನೀವು ಆ ವ್ಯಕ್ತಿನ ಉಳಿಸ್ಕೊಂಡ್ಲೇಬೇಕು ಅಂತ ಹೇಳಿ ತುಂಬಾನೇ ಎಫರ್ಟ್ ಹಾಕಿ ಉಳಿಸ್ಕೊಂಡಂತ ವ್ಯಕ್ತಿ ಅವರು. ಇಲ್ಲಿ ಯಾವುದೋ ಒಂದು ಏನ್ ಹೇಳ್ಬೋದು, ನೆಗೆಟಿವ್. ಓಕೆನಾ, ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಮಾಡಿಬಿಟ್ಟು ನಿಮ್ಮಿಂದ ಆ ದುಡ್ಡು, ಆ ವ್ಯಕ್ತಿ, ಆ ಒಂದು ಕೆಲಸ ಆಗಿರ್ಬೋದು ಕಿತ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಓಕೆನಾ, ಇಲ್ಲಿ ನೋಡಿ ನಿಮಗೆ ಅನ್ನಿಸ್ಬೋದು ದೇವ್ರಿಲ್ಲ ಅಥವಾ ನ್ಯಾಯ ಇಲ್ಲ, ಸತ್ಯಕ್ಕೆ ಇಲ್ಲಿ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು. ನಿಮಗೆ ಈ ಕ್ಷಣಕ್ಕೆ ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಅನ್ನಿಸ್ತಿರ್ಬೋದು, ಆದ್ರೆ ನಿಮ್ಮಲ್ಲಿರೋಂಥ, ನಿಮ್ಮ ಮನಸ್ಸಲ್ಲಿರೋಂಥ ಗೊಂದಲಗಳು ದೂರ ಆಗುವಂಥ ಸಮಯ ಹತ್ರ ಇದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ನೀವು ಯಾವ ಒಂದು ಸಂಬಂಧನ ನೀವು ನಂಬಿದ್ರಿ, ಅಥವಾ ಯಾವ ಒಂದು ಸಂಬಂಧಕ್ಕೋಸ್ಕರ ನೀವು ಎಫರ್ಟ್ ಹಾಕ್ತಾ ಇದ್ರಿ, ನಿಮಗೆ ಕೊನೆವರೆಗೂ ಆ ಸಂಬಂಧ ನಿಮ್ಮ ಬಳಿನೇ ಉಳಿಯತ್ತೆ ಅನ್ನುವಂಥದ್ದು ಇಲ್ಲಿ ಆಪ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಮೋಸ ಆಗಿರ್ಬೋದು, ವಂಚನೆ ಆಗಿರ್ಬೋದು, ತುಂಬಾ ದಿನ ಸತ್ಯ ತುಂಬಾ ದಿನ ಬರುತ್ತೆ. ಬಟ್ ನೋಡಿ, ಸತ್ಯಕ್ಕೆ ನೀವು ಸುಳ್ಳು ಹೇಳ್ಬಿಟ್ಟು ಏನೋ
ಅದನ್ನ ಮುಚ್ಚಾಕ್ಲಿಕ್ಕೆ ಹೋದ್ರೆ ಅದು ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ. ಸುಳ್ಳು ಜಾಸ್ತಿ ದಿನ ಇರಲ್ಲ. ಓಕೆ, ಸೊ ಇಲ್ಲಿ ಯೋಚನೆ ಮಾಡಬೇಡಿ. ನೋಡಿ, ಇಲ್ಲಿ ಹಾರ್ಟ್ ಬರ್ತಿರೋವಂಥದ್ದು, ಮನ್ಸಿಗೆ ತುಂಬಾನೇ ಹರ್ಟ್ ಮಾಡ್ಕೊಂಡಿದ್ದೀರಾ, ಮನ್ಸಿಗೆ ತುಂಬಾನೇ ನೋವಾಗ್ತಿದೆ, ಗೊಂದಲ ಇದೆ, ಏನ್ ಮಾಡ್ಬೇಕು ಅಂತ ದಾರಿ ತೋಚ್ತಾ ಇಲ್ಲ, ಎಲ್ಲರೂ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಸ್ಥಿತಿಲಿ ನೀವು ಇವಾಗ ಇರ್ಬೋದು. ಬಟ್ ನೋಡಿ, ನೀವು ನಂಬಿರೋಂಥ ದೇವ್ರು ನಿಮ್ಮನ್ನ ಯಾವತ್ತೂ ಕೈ ಬಿಡಲ್ಲ, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ವಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ಎಂ ಲೆಟರ್, ಪಿ ಲೆಟರ್, ಬಿ ಲೆಟರ್, ಸಿ ಲೆಟರ್, ಹೆಚ್, ಆರ್ ಲೆಟರ್, ಟಿ ಲೆಟರ್ ಅವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಕೆಲ್ಸಕ್ಕೋಸ್ಕರ ನೀವು ಇಲ್ಲಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರಿ, ಕೆಲ್ಸಕ್ಕೋಸ್ಕರ ನೀವು ಇಲ್ಲಿ ತುಂಬಾ ಓಕೆ ಇಂಟರ್ವ್ಯೂಗಳನ್ನ ಕೊಟ್ಟು ಬಂದಿದ್ದೀರಾ. ಆದ್ರೆ ನೀವು ಅನ್ಕೊಂಡಿರೋಂಥ ಕೆಲಸ ನಿಮಗೆ ಸಿಗ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮಗೆ ನೋಡಿ, ಒಂದು ಪ್ರಾಬ್ಲಮ್ ಮುಗೀತು ನಿಮ್ ಲೈಫಲ್ಲಿ ಅಂತಿದ್ದಂಗೆ ಇನ್ನೊಂದು ಪ್ರಾಬ್ಲಮ್ ಏನೋ ಒಂದು ಶುರು ಆಗಿರುತ್ತೆ. ಇಲ್ಲಿ ಆಯ್ತಪ್ಪ, ಈ ಪ್ರಾಬ್ಲಮ್ ಇಂದ ನಾನು ಸಮಸ್ಯೆಯಿಂದ ಹೊರಗೆ ಬಂದೆ ಅಂತಿದ್ದಂಗೆ ಮತ್ತೊಂದು ಏನೋ ಸಮಸ್ಯೆಯಲ್ಲಿ ಶುರು ಆಗ್ತಿರುತ್ತೆ. ಇಲ್ಲಿ ಕೆಲವೊಬ್ರು ಡೇಟ್ ಆಫ್ ಬರ್ತ್ 14, 19, 10, 16, ಎಸ್, ಇದೆಲ್ಲ ಕಾರ್ಮಿಕ್ ನಂಬರ್ ಆಗಿರುತ್ತೆ. ಓಕೆ, ಡೇಟ್ ಆಫ್ ಬರ್ತ್ಗಳಾಗಿರುತ್ತೆ. ಸೊ ಇದರಲ್ಲಿ ನೋಡಿ, ನೀವು ನಿಮ್ಮ ಕರ್ಮಗಳನ್ನ ಏನ್ ಮಾಡಿರ್ತೀರಾ ಅದ್ರ ಮೇಲೆ ನೀವು ಫಲನ ನೀವು ತಗೊಳ್ತೀರಾ. ಓಕೆ, 21, 28, 7, 8, 4, ಎಸ್, ಇಲ್ಲಿ 4 ಅನ್ನೋವಂಥದ್ದು ತುಂಬಾ ಆಪ್ಟ್ ಆಗ್ತಾ ಇದೆ. ಇಲ್ಲಿ 4 minutes, 4 days, 4 weeks, 4 months, 4 years ಇಲ್ಲಿ ತುಂಬಾನೇ ಆಪ್ಟ್ ಆಗ್ತಿರೋವಂಥದ್ದು. ಓಕೆ, ಇಷ್ಟು ವರ್ಷಗಳಿಂದ ನೀವು ಆ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀರಾ, ಅಥವಾ ಆ ಪ್ರಾಬ್ಲಮ್ ಇಂದ ಹೊರಗೆ ಬರಬೇಕು ಅಂತ ಟ್ರೈ ಮಾಡ್ತಿದ್ದೀರಾ, ಬಟ್ ಆಗ್ತಾ ಇಲ್ಲ. ಇವಾಗ ನಿಮಗೆ ನೀವು ಅನ್ಕೊಂಡಿರೋಂಥ ಕೆಲಸ ಆಗುವಂತ ಸಮಯ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಕಷ್ಟಗಳು ನೀವಿಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ನೀವು ಎಷ್ಟು ಕಷ್ಟ ಪಟ್ಟಿದ್ದೀರಾ, ಆದ್ರೆ 2ರಷ್ಟು ನೀವು ಇವಾಗ ಸುಖ ನೋಡ್ತೀರಾ ಅಂತ ಇಲ್ಲಿ ಆಪ್ಟ್ ಆಗ್ತಾ ಇದೆ. ಓಕೆ, ನೋಡಿ, ಇಲ್ಲಿ ಇನ್ಫಿನಿಟಿ ಸಿಂಬಲ್ ಮತ್ತೆ ಬರ್ತಾ ಇರುವಂತದ್ದು, ಇನ್ಫಿನಿಟಿ ಸಿಂಬಲ್ ಬರ್ತಾ ಇರುವಂತದ್ದು. ನೋಡಿ, ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ನೀವು ಒಂದು ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಹಣದ ವಿಷಯದಲ್ಲಿ ಆಗಿರ್ಬೋದು, ತುಂಬಾ ಸಫರ್ನ ಪಟ್ಟಿದ್ದೀರಾ ಕಾಣಿಸ್ತಿದೆ ಇಲ್ಲಿ. ಎಸ್, ಆ ವ್ಯಕ್ತಿಗೋಸ್ಕರ ನೀವು ನಿಮ್ಮ ಎಲ್ಲಾ ವಿಷಯಗಳನ್ನ ತ್ಯಾಗ ಮಾಡಿದ್ದೀರಾ, ನಿಮ್ಮನ್ನ ನೀವು ಓಕೆ, ನಿಮ್ಮ ಲೈಫಲ್ಲಿ ನೀವು ತುಂಬಾನೇ ತ್ಯಾಗಗಳನ್ನು ಮಾಡಿರುವಂತದ್ದು ಇಲ್ಲಿ ಕಾಣಿಸ್ತಿದೆ ಆ ವ್ಯಕ್ತಿಗೋಸ್ಕರ. ಎಸ್, ಆ ವ್ಯಕ್ತಿ ಅದ್ ಯಾವ್ದನ್ನು ಕೂಡ ಇಲ್ಲಿ ಒಂಚೂರು ಮನ್ಸಲ್ಲಿ ಇಟ್ಕೊಳ್ತಿಲ್ಲ, ಅಥವಾ ಆ ಒಂದು ವಿಷಯದಲ್ಲೂ ಕೂಡ ಆ ವ್ಯಕ್ತಿ ಏನು ಕೂಡ ರಿಯಾಕ್ಟ್ ಮಾಡ್ತಿಲ್ಲ. ಅದ್ ನಿಮಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಹರ್ಟ್ ಆಗ್ತಿದೆ. ಈ ವ್ಯಕ್ತಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ, ಈ ವ್ಯಕ್ತಿ ಯಾಕೆ ಈ ತರ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ ಲೈಫಲ್ಲಿ ನಿಮಗೆ ಸಿಗ್ಬೇಕಾಗಿರುವಂತ ಸಂಬಂಧಗಳು ಏನಿದೆ, ನೀವು ಟ್ರೂ ಆಗಿ ಆ ಒಂದು ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಆ ವ್ಯಕ್ತಿ ಬಗ್ಗೆ ನೀವೇನ್ ಟ್ರೂ ಆಗಿ ನೀವು ವರ್ಕ್ ಮಾಡಿದೀರಾ ಅಥವಾ ಎಫರ್ಟ್ ಹಾಕಿದೀರಾ, ಅದು ನಿಮಗೆ ಡೆಫಿನೆಟ್ಲಿ ನಿಮಗೆ ಕೊನೆವರೆಗೂ ನಿಮಗೆ ಸಿಗತ್ತೆ. ಅದು ನಿಜವಾಗ್ಲೂ ನಿಮಗೆ ಸಿಗ್ಬೇಕು, ನಿಮಗೆ ದಕ್ಬೇಕು ಅಂತ ಇದ್ರೆ. ಓಕೆ, ನೀವು ಇಲ್ಲಿ ಚಿಂತೆ ಮಾಡ್ಬಿಡಿ. ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ, ಆ ಒಂದು ಮೋಸದ ಸಂಬಂಧದಿಂದನೇ ನೀವು ಆದಷ್ಟು ಬೇಗ ಹೊರಗೆ ಬರ್ತಿದ್ದೀರಾ. ಅದೇ ನಿಮಗೆ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಅಂತ ಕಾಣಿಸ್ತಿದೆ ಇಲ್ಲಿ ಕೆಲವೊಬ್ರಿಗೆ. ಓಕೆ, ಕೆಲವೊಬ್ರಿಗೆ ಇಲ್ಲಿ ಯಾರು ನಿಮ್ಮನ್ನ ದೂರ ಮಾಡ್ತಾ ಇದ್ದಾರೆ, ಬೇಕು ಅಂತ ಹೇಳಿ ನಿಮ್ಮನ್ನ ದೂರ ಮಾಡ್ತಿದ್ದಾರೆ, ಅದು ಸಾಧ್ಯ ಇಲ್ಲ. ಆ ಸಂಬಂಧ ನಿಮ್ಮ ಹತ್ರನೇ ಕೊನೆ ಉಳಿಯತ್ತೆ ಅಂತ ಇಲ್ಲಿ ಆಪ್ಟ್ ಆಗ್ತಿರುವಂತದ್ದು. ಓಕೆ, ಕನ್ಯಾ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ವೃಶ್ಚಿಕ, ಮೀನ ರಾಶಿ. ಓಕೆ, ಎಸ್, ಇಲ್ಲಿ ಎಮೋಷನಲ್, ತುಂಬಾನೇ ಎಮೋಷನಲ್ ಇದ್ದೀರಾ ನೀವು. ನಿಮ್ಮ ಎಮೋಷನಲ್ನೇ ನಿಮ್ಮ ಪರ್ಸನ್ ತುಂಬಾನೇ ಮಿಸ್ಯೂಸ್ ಮಾಡ್ಕೊಂಡಿರೋವಂಥದ್ದು. ಕೆಲವೊಬ್ರು ಇಲ್ಲಿ ನಿಮ್ಮ ಎಮೋಷನಲ್ ನಿಂದಾನೇ ನಿಮ್ಮನ್ನ ಏನು ಬ್ಲಾಕ್ ಮಾಡ್ತಿರೋವಂಥದ್ದು, ಕಟ್ ಹಾಕ್ತಿರೋವಂಥದ್ದು, ಅಥವಾ ನಿಮ್ಮ ಎಮೋಷನಲ್ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ನೀವು ಇಲ್ಲಿ ತುಂಬಾ ನಂಬಿಡ್ತೀರಾ, ಯಾರನ್ನೇ ಆದ್ರೂ ಅಷ್ಟೇನೆ ತುಂಬಾ ಈಸಿಯಾಗಿ ನೀವು ನಂಬ್ತೀರಾ, ಅಥವಾ ನಿಮ್ಮನ್ನ ತುಂಬಾ ಈಸಿಯಾಗಿ ಯಾರು ಬೇಕಾದ್ರೂ ನಂಬಿಸ್ಬೋದು. ಓಕೆ, ಸೊ ಆ ನಂಬುವಂಥದ್ದು ಏನ್ ನಿಮ್ಮ ಗುಣ ಇದೆಯಲ್ವಾ, ಅದೇ ನಿಮಗೆ ಎಲ್ಲೋ ಒಂದ್ ಕಡೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರು, ಅದೇ ನಿಮಗೆ ಮಾರಕ ಆಗಿದೆ ಅಂತ ಇಲ್ಲಿ ನಿಮ್ ಲೈಫಿಗೆ ಕಾಣಿಸ್ತಾ ಇದೆ. ಓಕೆ, ಎಸ್, ಈ ಗೊಂದಲಗಳಿಂದ ನಿಮಗೆ ಹೊರಗೆ ಬಂದ್ರೆ ಸಾಕು ಅನ್ನುವಂತ ಒಂದು ಪರಿಸ್ಥಿತಿಲಿ ಇದ್ದೀರಾ. ಆದಷ್ಟು ಬೇಗ
ನೀವು ನಂಬಿರೋಂಥ ದೇವರು ನಿಮ್ಮ ಒಂದು ಜೀವನದಲ್ಲಿ ಬೆಳಕನ್ನು ತರ್ತಾರೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ನೀವೇನು ಇಷ್ಟು ದಿನ ನೀವೇನು ನೋವು ತಿಂದಿದ್ದೀರಾ ಅಥವಾ ಕಷ್ಟಪಟ್ಟಿದ್ದೀರಾ ಅಥವಾ ಏನು ಎಫರ್ಟ್ ಹಾಕ್ತಾ ಇದ್ದೀರಾ, ಅದೆಲ್ಲದಕ್ಕೂ ನಿಮಗಿಲ್ಲಿ ಒಂದು ಒಳ್ಳೆ ಫಲ ಸಿಗ್ತಿದೆ ಅಥವಾ ಒಂದು ಒಳ್ಳೆ ಜೀವನವನ್ನು ನೀವು ನೋಡ್ತೀರಾ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ನೋಡಿ, ಇಲ್ಲಿ ಕೆಲವೊಬ್ರು ಹೇಳ್ತೀರಾ ನಿನ್ನೆ ಒಂದು ಹೇಳ್ತಾ ಇದ್ರಿ ಇವತ್ತೊಂದು ಹೇಳ್ತಾ ಇದ್ರಿ ಅಂತ. ನೋಡಿ, ಇದು ಜನರಲ್ ರೀಡಿಂಗ್. ಇಲ್ಲಿ ಏನು ಎನರ್ಜಿ ಬರುತ್ತೆ, ಇಲ್ಲಿ ಏನು ಆಪ್ಟ್ ಆಗ್ತಿರೋದು ಅದನ್ನ ನಾನು ನಿಮಗೆ ಹೇಳಬಲ್ಲೆ. ಓಕೆ, ಇಲ್ಲಿ ನಿನ್ನೆ ಒಂದು ಹೇಳಿದ್ರಿ ಇವತ್ತೊಂದು ಹೇಳಿದ್ರಿ, ನಾವು ಯಾವ್ದನ್ನ ನಂಬೇಕು, ನಿಮಗೆ ಯಾವ್ದು ರೆಸನೇಟ್ ಆಗುತ್ತೆ ಅದನ್ನ ನೋಡಿ, ಅದನ್ನ ನೀವು ಕ್ಯಾಚ್ ಮಾಡ್ಕೊಳ್ಳಿ. ಓಕೆನಾ, ಫೋರ್ಸ್ಫುಲಿ ನಿಮ್ಮ ಲೈಫಿಗೆ ಫಿಟ್ ಮಾಡ್ಕೊಂಡ್ಬೇಡಿ. ಎಸ್, ಟ್ಯಾರೋ ಇಂದ ಏನು ಬರ್ತಿದೆ ಚೆಕ್ ಮಾಡೋಣ. ನೋಡಿ, ಥರ್ಡ್ ಪಾರ್ಟಿ ಸಿಚುಯೇಷನ್, ಸಪ್ರೇಷನ್. ಎಸ್, ನೋಡಿ, 3 ಆಫ್ ಕಪ್ಸ್ ಆ್ಯಂಡ್ 6 ಆಫ್ ಪೆಂಟಿಕಲ್. ನೋಡಿ, ದುಡ್ಡಿನ ವಿಷಯದಲ್ಲಿ ನೀವು ಯಾರೆಲ್ಲ ಮೋಸ ಹೋಗಿದ್ದೀರಾ, ನ್ಯಾಯವಾಗಿ ನೀವು ಸಂಪಾದನೆ ಮಾಡಿರುವಂಥ ದುಡ್ಡು ಅದು. ಓಕೆನಾ, ನೀವು ಮೋಸ ಮಾಡಿ ದುಡ್ದಿರುವಂಥ ದುಡ್ಡಲ್ಲ ಅದು, ಅಥವಾ ಮೋಸ ಮಾಡಿ ನೀವು ಯಾವುದನ್ನು ಇಲ್ಲಿ ಪಡ್ಕೊಳ್ತಾ ಇಲ್ಲ, ಅಥವಾ ನಿಮ್ಮ ಲೈಫಲ್ಲಿ ನೀವು ಇನ್ನೊಬ್ರಿಗೆ ಮೋಸ ಮಾಡಬೇಕು, ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು, ಆ ಥರ ಉದ್ದೇಶ ನಿಮಗಿಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ 3 ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ಒಂದು 3 ಮಂತ್ ಅಲ್ಲಿ ಇರ್ಬೋದು ಅಥವಾ 3 ವೀಕ್ಸ್ ಅಲ್ಲಿ ಆಗಿರ್ಬೋದು ಅಥವಾ 3 ಡೇಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿನೆಸ್ನ ನೋಡ್ತೀರಾ. ನಿಮ್ಮ ಕಳ್ಕೊಂಡಿರೋಂಥ ದುಡ್ಡಾಗಿರ್ಬೋದು, ಕಳ್ಕೊಂಡಿರೋಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮನ್ನು ಯಾರೋ ಒಬ್ರು ಸಪ್ರೇಷನ್ ಮಾಡ್ತಿದ್ದಾರೆ, ದೂರ ಮಾಡ್ತಿದ್ದಾರೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಅಥವಾ ನೆಗೆಟಿವ್ ಏನೋ ತಂತ್ರ ಮಾಡಿಬಿಟ್ಟು ನಿಮ್ಮನ್ನ ದೂರ ಮಾಡ್ತಿದ್ದಾರೆ, ನೆಗೆಟಿವ್ ಹೇಳಿಬಿಟ್ಟು ನಿಮ್ಮನ್ನ ದೂರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಯಾವುದು ಕೂಡ ವರ್ಕ್ ಆಗಲ್ಲ. ಈ ಕ್ಷಣಕ್ಕೆ ಅವ್ರು ಖುಷಿ ಪಡ್ತಿರ್ಬೋದು, ನಿಮ್ಮನ್ನ ಯಾರು ದೂರ ಮಾಡ್ತಿದ್ದಾರೆ ಅಥವಾ ನಿಮಗೆ ಯಾರು ನೋವು ಕೊಡ್ತಾ ಇದ್ದಾರೆ ಅವ್ರು ಇವಾಗ ಖುಷಿ ಪಡ್ತಿರ್ಬೋದು, ಬಟ್ ಆ ಕರ್ಮ ಫಲ ಅನ್ನುವಂಥದ್ದು ಅವರಿಗೂ ಕೂಡ ರಿಟರ್ನ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ನೋಡಿ, ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ವಾವ್, ಬಾಟಮ್ ಆಫ್ ದ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್, ದ ಚಾರಿಯೇಟ್ ಕೂಡ ಇದೆ ಇಲ್ಲಿ. ನೋಡಿ, ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಓ ಮೈ ಗಾಡ್, ನೋಡಿ, ನಿಮ್ಮ ಲೈಫ್ ಯಾವ ಥರ ಅಂತ ಹೇಳಿದ್ರೆ ಪ್ರತಿ ಕ್ಷಣ ನೀವು ಚಿಂತೆ ಮಾಡೋ ಹಾಗೆ ಇಲ್ಲಿ ಆಗಿರುವಂಥದ್ದು. ಈಗಿನ ಕ್ಷಣ ನೀವು ಪ್ರತಿ ಕ್ಷಣ ನೀವು ಚಿಂತೆ ಮಾಡ್ತಿದ್ದೀರಾ, ಪ್ರತಿ ಕ್ಷಣ ಕೊರಗ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ, ಮುಂದೆ ಹೇಗೆ ಜೀವನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನೋಡಿ ಡಿಯರ್, ಮುಂದಿನ ಯೋಚನೆನ ನೀವು ಮಾಡಬೇಡಿ. ಮುಂದೆ ಹೇಗಾಗ್ಬಿಡುತ್ತೆ, ಮುಂದೆ ಜೀವನ ಹೇಗೆ, ಮುಂದೆ ಹೇಗೆ. ನೋಡಿ, ಮುಂದೆ ಯಾರಿಗೂ ಏನೂ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವೇನ್ ಮಾಡ್ತಿದ್ದೀರಾ, ಮುಂದಿನ ಜೀವನ ಹೇಗೆ ಅಂತಾನೆ ನೀವು ತಲೆ ಬಿಸಿ ಮಾಡ್ಕೊಂಡು ಯೋಚನೆ ಮಾಡ್ಕೊಂತ ಕೂತಿದ್ದೀರಾ. ಇವಾಗಿನ ನಿಮ್ಮ ಲೈಫಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ ಅದನ್ನ ನೀವು ಯೋಚನೆ ಮಾಡಿ ಮಾಡಿ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ನಿಮ್ಮಲ್ಲಿರೋ ಆ ಯೋಚನೆ ಏನಿದೆ, ನಿಮ್ಮ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನು ನಡೀತಾ ಇದೆ ಅದನ್ನ ಲೆಟ್ ಗೋ ಮಾಡಿ. ನೋಡಿ, ಇಲ್ಲಿ 6 ಆಫ್ ಪೆಂಟಿಕಲ್ ಆ್ಯಂಡ್ 3 ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ಆ ಒಂದು ನಿಮ್ಮ ಲೈಫಲ್ಲಿ ನಡೀತಿರೋಂಥ ಗೊಂದಲ ಇರ್ಬೋದು, ಆ ಪ್ರಾಬ್ಲಮ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಏನು ನೋಡ್ತಿದ್ದೀರಾ, ಮನಿ ರಿಲೇಟೆಡಲ್ಲಿ, ರಿಲೇಶನ್ಶಿಪ್ ರಿಲೇಟೆಡಲ್ಲಿ ಏನು ನೋಡ್ತಾ ಇದ್ದೀರಾ ಅದನ್ನ ಆದಷ್ಟು ಲೆಟ್ ಗೋ ಮಾಡಿ. ಇಲ್ಲಿ ನಿಮ್ಮ ಜೀವನದಲ್ಲಿ ಯಾರೊಬ್ರು 3ನೇ ವ್ಯಕ್ತಿ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ಬೋದು, ಅದು ತುಂಬಾ ದಿನ ನಡೆಯಲ್ಲ. ನೋಡಿ, ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಅಂಡ್ ಏಸ್ ಆಫ್ ವ್ಯಾಂಡ್ಸ್. ಓಕೆ, ದೆನ್ ಚಾರಿಯೇಟ್. ಇಲ್ಲಿ ನೀವೇನೇ ಅನ್ಕೊಳ್ಬೋದು, ಇಲ್ಲಿ ಆ ವ್ಯಕ್ತಿ ಬಂದು ನಮಗೆ ಪ್ರಾಬ್ಲಮ್ ಮಾಡ್ಬಿಡ್ತಾರೆ ಅಥವಾ ಆ ವ್ಯಕ್ತಿಯಿಂದ ನನ್ನ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ, ಆ ಥರ ನೀವೇನೋ ಥಿಂಕ್ ಮಾಡ್ತಾ ಇದ್ರೆ ನೋಡಿ, ಏಸ್ ಆಫ್ ಸಾರ್ಟ್ಸ್ ಅಂಡ್ ಏಸ್ ಆಫ್ ವ್ಯಾಂಡ್ಸ್ ಏನ್ ಮಾಡುತ್ತೆ ಅಂದ್ರೆ, ದೇವರು ನಿಮ್ಮ ಪರವಾಗಿ ನಿಮಗೆ ನಿಮ್ಮ ಮನಸ್ಸಲ್ಲಿರುವಂತ ಗೊಂದಲಗಳಾಗಿರ್ಬೋದು ಅಥವಾ ನಿಮಗೆ ಏನ್ ಬೇಕು ಅದನ್ನ ತಂದು ಕೊಡ್ಲಿಕ್ಕೆ ದೇವ್ರು ನಿಮ್ಮ ರಕ್ಷಣೆಗೆ ನಿಂತಿದ್ದಾರೆ ಇಲ್ಲಿ ಏಸ್ ಆಫ್ ಸಾರ್ಟ್ಸ್. ಓಕೆನಾ, ನಿಮಗೇನೇ ಪ್ರಾಬ್ಲಮ್ಗಳಾಗ್ಬೋದು, ಆ ಪ್ರಾಬ್ಲಮ್ಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ನಿಮಗೆ ಏಂಜಲ್ ಅಥವಾ ನೀವು ನಂಬಿರೋಂಥ ಗಾಡ್ ನಿಮ್ಮ ಜೊತೆಗೆ ಇದ್ದಾರೆ. ನೀವು ಅನ್ಕೊಳ್ಬೋದು, ಯಾರು ನನಗೆ ಸಹಾಯ ಮಾಡ್ತಾ ಇಲ್ಲ ಈ ಲೈಫಲ್ಲಿ, ನಾನೆಲ್ಲದನ್ನು ಏನ್ ಕಳ್ಕೊಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಬಟ್ ನೋಡಿ, ಆ ಕ್ಷಣಕ್ಕೆ ನಿಮಗೆ ಆತರ ಅನ್ಸಿದ್ರು ಕೂಡ ಇನ್ ಫ್ಯೂಚರ್ ಅಲ್ಲಿ ಅಥವಾ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಇಲ್ಲಿ ಕೆಲವೊಬ್ಬರಿಗೆ ಆ ಒಂದು ಸ್ಟ್ರೆಂತ್ ಬೇಕಾಗಿದೆ, ಅಂದ್ರೆ ಒಂದು ಸಪೋರ್ಟ್ ಬೇಕಾಗಿದೆ, ನಿಮಗೆ ನೀವು ಸಪೋರ್ಟ್ ಮಾಡ್ಬೇಕಾಗಿದೆ. ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರು ನಂಗೆ ಸಮಾಧಾನ ಮಾಡ್ಲಿ ಅಥವಾ ಇವ್ರು ನಂಗೆ ಸಮಾಧಾನ ಮಾಡ್ಲಿ, ಇವ್ರು ಇದ್ರೇನೆ ನನ್ನ ಲೈಫಲ್ಲಿ ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ನೀವ್ ಅನ್ಕೊಂಡಿದೀರಾ. ಬಟ್ ನೋಡಿ, ಇಲ್ಲಿ ಅವ್ರು ಇದ್ರೆ ಮಾತ್ರ ಅಲ್ಲ, ಅವ್ರು ಬರೋಕ್ಕೂ ಮುಂಚೆ ನೀವು ಖುಷಿಯಾಗಿದ್ರಿ ಅಲ್ವಾ. ಅವ್ರು ಬಂದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಖುಷಿಯಾಗಿರ್ಬೋದೇ ವಿನಃ ಅವ್ರು ಬರೋಕ್ಕೂ ಮುಂಚೆ ನೀವು ಖುಷಿಯಾಗಿದ್ರಿ. ನಿಮ್ ಲೈಫಲ್ಲಿ ನೀವು ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ರಿ. ಅವ್ರು ಬಂದ್ಮೇಲೆ ಒಂದ್ ಸ್ವಲ್ಪ ಖುಷಿ ಜಾಸ್ತಿ ಆಗಿರ್ಬೋದು. ಬಟ್ ಇವಾಗ ನೀವ್ ಏನ್ ಮಾಡ್ತಿದ್ದೀರಾ, ಆ ವ್ಯಕ್ತಿನೇ ನೀವ್ ಎಲ್ಲದು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೇಲೆ ಫುಲ್ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ ಅಥವಾ ಆ ಕೆಲ್ಸದ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ. ಇದೇ ನನಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬಿಡಿ ಡಿಯರ್. ನೀವ್ ಯಾವ್ದಕ್ಕೆ ಅದು ಫಿಕ್ಸ್ ಆಗ್ಬಿಡಿ. ನೀವು ಚೌಕಟ್ಟಲ್ಲಿ ನೀವು ಕುತ್ಕೊಂಡಿದ್ರೆ ಅದೇ ಚೌಕಟ್ಟಲ್ಲೇ ಇರ್ತೀರಾ. ಅದರಿಂದ ಹೊರಗಡೆನೂ ಲೈಫ್ ಇದೆ, ಜೀವನ ಇದೆ.
ಅದರಿಂದ ಹೊರಗೂ ಜೀವನ ಇದೆ, ಅದನ್ನ ನೀವು ಚಿಂತೆ ಮಾಡಿ. ಇದಕ್ಕೆ ಏಂಜಲ್ ಇಂದ ಏನ್ ಹೇಳ್ತಿದ್ದಾರೆ, ಇದಕ್ಕೆ ಏನ್ ಗೈಡ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ. ಕಾಂಪ್ರಮೈಸ್. ಓಕೆ, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಬಾಟಮ್ ಆಫ್ ದ ಕಾರ್ಡ್, ಇಂಪ್ರೂವಿಂಗ್ ಹೆಲ್ತ್. ನೋಡಿ, ಚಿಂತೆ ಮಾಡ್ತಾ ಮಾಡ್ತಾ ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಗಮನ ಕೊಡ್ತಾ ಇಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ಇಲ್ಲಿ ಕಾಳಜಿ ಕೊಡ್ತಾ ಇಲ್ಲ, ನಿಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಗೊಂದಲ, ಕನ್ಫ್ಯೂಷನ್, ಪ್ರಾಬ್ಲಮ್, ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಕಾಂಪ್ರಮೈಸ್ ಬರ್ತಿದೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಕಮ್ಯುನಿಕೇಟ್ ಕ್ಲಿಯರ್ಲಿ. ಎಸ್, ಇಲ್ಲಿ ಕಮ್ಯುನಿಕೇಶನ್ ಕ್ಲಿಯರ್ ಬೇಕಾಗಿದೆ. ಕಮ್ಯುನಿಕೇಶನ್ ಅಂತ ಹೇಳಿದಾಗ ನೀವು ಮಾತಾಡುವಂತ ಮಾತು ನಿಮ್ಮ ಪಾರ್ಟ್ನರಿಗೆ ಅಥವಾ ನೀವು ಮಾತಾಡುವಂತ ವ್ಯವಹಾರ ಮಾಡುವಂತ ವ್ಯಕ್ತಿಗೆ ಅರ್ಥ ಆಗ್ಬೇಕು, ಅಥವಾ ಆ ವ್ಯಕ್ತಿ ನಿಮಗೇನ್ ಹೇಳ್ತಿದ್ರೆ ಅದು ನಿಮಗೆ ಅರ್ಥ ಆಗ್ಬೇಕು. ಇಲ್ಲಿ ಕೆಲವೊಬ್ರಿಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂಡ್ ಮಿಸ್ಕಮ್ಯುನಿಕೇಶನ್ ಆಗ್ತಿದೆ. ನೀವು ಹೇಳೋ ಮಾತು ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಅವ್ರು ಹೇಳೋ ಮಾತು ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಪ್ರಾಬ್ಲಮ್ ಇಲ್ಲ ಆಗ್ತಿರೋಂಥದ್ದು. ಓಕೆ, ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಬೇಕಾಗಿದೆ. ಇಬ್ರಿಗೂ ಒಬ್ರನ್ನೊಬ್ರು ಹೇಳೋ ಅಂತ ಮಾತುಗಳು ಅರ್ಥ ಮಾಡ್ಕೊಬೇಕಾಗಿದೆ. ಅಂಡ್ ಕಾಂಪ್ರಮೈಸ್ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಸರಿಯಾದಂತ ಒಂದು ಎಸ್, ನೋಡಿ ಇಲ್ಲಿ ಇದೆರಡು ಕೂಡ ಸೇಮ್ ಇರುವಂತದ್ದು ಕಾರ್ಡ್. ಓಕೆ, ಬ್ಯಾಲೆನ್ಸ್ ಬೇಕಾಗಿದೆ ಇಲ್ಲಿ, ಅಥವಾ ಬ್ಯಾಲೆನ್ಸ್ ಮಾಡ್ತಿರ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ಅಥವಾ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಿಮಗೆ ಇಲ್ಲಿ ಅಡ್ವೈಸ್ ಬರ್ತಾ ಇರ್ಬೋದು. ಓಕೆನಾ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ ನಿಮ್ ಲೈಫಲ್ಲಿ ಏನು ಕೂಡ ನಿಮ್ ಲೈಫಲ್ಲಿ ನೀವು ಪಡಿಲಿಕ್ಕೆ ಆಗಲ್ಲ, ಅಥವಾ ನಿಮ್ ಲೈಫಲ್ಲಿ ನೀವು ಎದ್ದೇಳ್ಲಿಕ್ಕೆ ಆಗಲ್ಲ. ಸೋತೆ ಅಂತ ಹೇಳ್ಬಿಟ್ಟು ಕೆಳಗೆ ಕುತ್ಕೊಂಡಿರ್ಬೇಕಾಗತ್ತೆ. ಓಕೆನಾ, ಇಲ್ಲಿ ನಿಮಗೆ ಏನ್ ಬರ್ತಿದೆ ಮೆಸೇಜ್ ಅಂತ ಹೇಳಿದ್ರೆ, ನೀವು ನಿಮ್ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅಂಡ್ ನಿಮಗ್ ಬೇಕಾಗಿರುವಂತದ್ದು, ನಿಮ್ಮ ಮನಸ್ಸಲ್ಲಿರುವಂತ ಗೊಂದಲಗಳನ್ನೆಲ್ಲ ನೀವೇ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರೆ, ಅಥವಾ ಯಾರೊಬ್ರು ಬಂದು ನಿಮ್ ಮನಸ್ಸಲ್ಲಿರೋ ಗೊಂದಲನ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರೆ ನೋ. ಇಲ್ಲಿ ನಿಮಗೆ ಏನ್ ಬೇಕಾಗಿದೆ, ನಿಮಗೆ ಏನ್ ಬೇಕು ಅದನ್ನ ನೀವೇ ಸರಿ ಮಾಡ್ಕೊಬೇಕಾಗತ್ತೆ ಇಲ್ಲಿ. ಓಕೆ, ನೋಡಿ ಇಲ್ಲಿ ನೀವೆಷ್ಟು ಚಿಂತೆ ಮಾಡ್ತಿದ್ದೀರಾ. ಇಲ್ಲಿ ಚಿಂತೆ ಯಾರು ಮಾಡ್ತಿರೋದು? ಯಾರಾದ್ರೂ ನಿಮಗೆ ಬಂದು ಹೇಳಿದ್ರೆ ಚಿಂತೆ ಮಾಡಿ ನೀವು ಅಂತ ಹೇಳ್ಬಿಟ್ಟು? ಇಲ್ಲ ಅಲ್ವಾ? ನೀವೇನ್ ಮಾಡಿದ್ರಿ? ಚಿಂತೆ ಮಾಡ್ಲಿಕ್ಕೆ ನೀವೇ ಶುರು ಮಾಡ್ಕೊಂಡಿದ್ದು. ಹಾಗೇನೆ ಪ್ರಾಬ್ಲಮ್ ನೀವೇ ಶುರು ಮಾಡ್ಕೊಂಡಿದ್ದು. ಚಿಂತೆ ಮಾಡ್ತಾ ಮಾಡ್ತಾ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಅಲ್ವಾ? ಅದೇ ರೀತಿ ಆ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೇಕಂದ್ರೆ ಯಾರು ಬಂದು ನಿಮಗೆ ಸಹಾಯ ಮಾಡಲ್ಲ. ಆ ಪ್ರಾಬ್ಲಮ್ ಇಂದ ಹೊರಗೆ ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನ್ ಮಾಡ್ಬೇಕು? ನೀವೇ ನಿಮ್ಮ ಲೈಫಲ್ಲಿರುವಂತಹ ಗೊಂದಲ ಇರ್ಬೋದು, ಅಥವಾ ನೀವು ನಿಮ್ಮ ಲೈಫಲ್ಲಿರುವಂತಹ ಪ್ರಾಬ್ಲಮ್ ಇಂದ ನೀವೇ ಹೊರಗೆ ಬರ್ಬೇಕು. ಚಿಂತೆ ಮಾಡಕ್ ನೀವೇ ಶುರು ಮಾಡಿದ್ಯಲ್ವಾ? ಅದೇ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ, ಆ ಚಿಂತೆನ ಬಿಡಿ. ನೆಕ್ಸ್ಟ್ ನಿಮ್ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅಂಡ್ ಆ ಗೊಂದಲ ಏನಿದೆ, ಆ ಗೊಂದಲಿಂದ ಹೊರಗೆ ಬರ್ಲಿಕ್ಕೆ, ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ, ನೀವ್ ಹೇಗ್ ಹೊರಗೆ ಬರ್ತೀರಾ ಅಂತ ಹೇಳಿ. ನಮಗೆ ಆಗ್ತಿಲ್ಲ ಮೇಡಮ್, ಇಲ್ಲಿ ಕೆಲವೊಬ್ರು ಹೇಳ್ತೀರಾ ಆಗಲ್ಲ ಮೇಡಮ್, ಈ ಪ್ರಾಬ್ಲಮ್ ಇಂದ ನಾನು ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಯಾಕೆ ಆಗ್ತಿಲ್ಲ? ನೀವು ಫಸ್ಟ್ ನಿಮ್ಮನ್ನ ಬಿಲೀವ್ ಮಾಡಿ, ದೇವ್ರನ್ನ ಬಿಲೀವ್ ಮಾಡಿ, ದೇವ್ರ ಪವರ್ನ ಬಿಲೀವ್ ಮಾಡಿ, ನೀವು ನಂಬಿರುವಂತ ದೇವ್ರ ಪವರ್ನ ಬಿಲೀವ್ ಮಾಡಿ. ನೀವು ಇಲ್ಲಿ ತುಂಬಾ ಜನ ದೇವ್ರನ್ನ ಬೇಡ್ಕೊಳ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಎಲ್ಲದನ್ನು ಮಾಡ್ತೀರಾ, ಬಿಲೀವ್ ಮಾಡಲ್ಲ. ಯಾಕೆ ಬಿಲೀವ್ ಮಾಡಲ್ಲ? ನೀವು ನಂಬಿಕೆ ಇಟ್ರೆ ಮಾತ್ರ ದೇವ್ರು ನಿಮಗೆ ನಾನು ಇದೀನಿ ಅಂತ ತೋರ್ಸ್ಲಿಕ್ಕೆ ಆಗೋದು. ನೀವು ನಂಬಿಕೆನೇ ಇಲ್ಲ ಅಂತ ಹೇಳಿದಾಗ ಆ ದೇವ್ರ ಪವರ್ ನಿಮಗೆ ಕಾಣಿಸಲ್ಲ. ದೇವ್ರ ಜೊತೆಗಿದ್ರು ಕೂಡ, ನಿಮಗೆ ಸಹಾಯ ಮಾಡ್ತಿದ್ರು ಕೂಡ ನಿಮಗೆ ಗೊತ್ತಾಗಲ್ಲ. ಓಕೆ, ಸೊ ಹಾಗಾಗಿ ಈ ಪ್ರಾಬ್ಲಮ್ ಇಂದ ನೀವಾಗೆ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ, ನೀವು ಹೊರಗೆ ಬರ್ಲಿಕ್ಕೆ ನೀವು ಯಾವಾಗ ಟ್ರೈ ಮಾಡ್ತೀರಾ, ನೀವು ಹೊರಗೆ ಬರ್ತೀನಿ ಅಂತ ನೀವು ಯಾವಾಗ ರೆಡಿ ಆಗ್ತೀರಾ, ಆಗ ನಿಮಗೆ ದೇವರು ಸಪೋರ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಏಸ್ ಆಫ್ ಸಾರ್ಟ್ಸ್ ಅಂಡ್ ಏಸ್ ಆಫ್ ವ್ಯಾಂಡ್ಸ್. ನೀವು ಫಸ್ಟು ಆ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ರೆಡಿ ಆಗಿ. ಎಸ್, ಯು ಆರ್ ರೆಡಿ, ಐ ಆಮ್ ರೆಡಿ. ನಾನು ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ, ಈ ಒಂದು ಗೊಂದಲದಿಂದ ಹೊರಗೆ ಬರ್ಲಿಕ್ಕೆ ನಾನು ತಯಾರಿದ್ದೀನಿ, ನಾನು ರೆಡಿ ಇದ್ದೀನಿ ಅಂತ ನೀವು ಯಾವಾಗ ಅನ್ಕೊಳ್ತೀರಾ, ಆಗ ನೀವು ನಂಬಿರುವಂತ ದೇವರು ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ, ನಿಮಗೆ ಆ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಕರ್ಕೊಂಡ್ ಬರ್ಲಿಕ್ಕೆ ತಯಾರಾಗ್ತಾರೆ. ಓಕೆ, ಕಾಂಪ್ರಮೈಸ್ ಬರ್ತಿದೆ ಅಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಿದೆ. ಕಮ್ಯುನಿಕೇಶನ್ ಮಾಡೋದ್ರಿಂದ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ. ಅಂಡ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲೂ ಈ ಒಂದು ಚೇಂಜಸ್ನ ನೀವು ನೋಡ್ಬೋದು. ವಿತ್ ಇನ್ ಅ ಫ್ಯೂ ವೀಕ್ಸ್ ಅಲ್ಲಿ ನಿಮ್ಮ ಮನಸ್ಸಲ್ಲಿರುವಂತ ಗೊಂದಲ ಎಲ್ಲದು ಕ್ಲಿಯರ್ ಆಗ್ಬೋದು. ಆ ಪರ್ಸನ್ ನೀವು ವಾಪಸ್ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ಬೋದು. ಓಕೆ, ಡೋಂಟ್ ವರಿ. ನಿಮ್ಮ ಲೈಫಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಅದನ್ನ ಚಿಂತೆ ಮಾಡ್ಕೊಂಡು ಲೈಫನ್ನ ಸ್ಪಾಯ್ಲ್ ಮಾಡ್ಕೊಳ್ಬೇಡಿ. ಆದಷ್ಟು ಆ ಚಿಂತೆಯಿಂದ ಹೊರಗೆ ಬರ್ಲಿಕ್ಕೆ ರೆಡಿ ಆಗಿ, ನೀವೇ ರೆಡಿ ಆಗ್ಬೇಕು. ಆ ಚಿಂತೆಯಿಂದ ಹೊರಗೆ ಬರ್ಲಿಕ್ಕೆ, ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಾಬ್ಲಮ್ ಇಂದ, ಆ ಮನಸ್ಸಲ್ಲಿರುವಂತ ಗೊಂದಲದಿಂದ ಹೊರಗೆ ಬರ್ಲಿಕ್ಕೆ ನೀವು ಫಸ್ಟ್ ರೆಡಿ ಆಗಿ. ಡೆಫಿನೆಟ್ಲಿ ನಿಮಗೆ ಸಾಥ್ ಸಿಗತ್ತೆ, ನೀವು ನಂಬಿರುವಂತ ದೇವರಿಂದ. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.